ಅಮ್ಮ ಆತರ ಬಿದ್ದು ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ. ಮೊದಲು ನನ್ನ ಮಾತು ಕೇಳಿಸ್ಕೊ. ಮುಚ್ಚ ಬಾಯಿ. ಯಾವ್ದು ಚಿಕ್ಕ ವಿಷಯ? ಯಾವ್ದು ಚಿಕ್ಕ ವಿಷಯ? ನೋಡು ರಮೇಶ, ನನ್ನ ದೇಹ ಶಕ್ತಿ ಕಳ್ಕೊಂಡಿರ್ಬೋದು, ಆದ್ರೆ ನನ್ನ ಬುದ್ಧಿಗೆ ದೌರ್ಬಲ್ಯ ಬಂದಿಲ್ಲ. ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಇವತ್ತು ಈ ವಿಷಯ ಎಲ್ಲರ ಮುಂದೆ ತೀರ್ಮಾನ ಆಗುತ್ತೆ, ಆಗ್ಲೇಬೇಕು. ಏನಾಯ್ತು? ಯಾಕೆ ಇಷ್ಟೊತ್ನಲ್ಲಿ ರಂಪಾಟ? ಏನ್ ತೀರ್ಮಾನ ಮಾಡ್ಬೇಕಮ್ಮ? ರೀ, ಮಾತಾಡಿದ್ರೆ ಮನೆಗೇಡು ಅಂತಾರೆ. ತಪ್ಪಿಗಿರ್ತೀರಾ? ನಿಮ್ಮಮ್ಮಂಗೆ ಸಿಟ್ಟು ನೆತ್ತಿಗೇರಿದೆ, ನೀವ್ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ತೀರಾ? ಸುಮ್ಮನೆ ರೀ. ನೀನ್ ಯಾಕೋ ಸುಮ್ಮನೆ ನಿಂತಿದ್ಯಾ? ಇದು ನಿಮ್ಮಿಬ್ಬರಿಗೂ ಸಂಬಂಧಪಟ್ಟ ವಿಷಯ ತಾನೇ. ರೂಮಲ್ಲಿ ಏನೋ ಹೇಳ್ತೀನಿ ಹಿಂದೆ, ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳೋ ಹೇಳೋ. ಅತ್ತೆ, ಏನ್ ವಿಷಯ? ಇದೇ ವಿಷಯ ಅಪ್ಪ ಮಗನ ನಡುವೆ ಇದ್ದ ಒಳ ಒಪ್ಪಂದದ ವಿಷಯ. ಈ ಮನೇಲಿ ಯಾರಿಗಾದ್ರೂ ಗೊತ್ತಿದ್ಯಾ? ಒಪ್ಪಂದನ? ಕರ್ಣ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಮಾಡಿರೋ ಒಪ್ಪಂದನ ಇದು? ಮುಗೀತು, ಎಲ್ಲ ಹಾಳಾಯ್ತು. ಈಗ ಅತ್ತೆ ದೊಡ್ಡ ಡ್ರಾಮಾ ಮಾಡೋದಂತೂ ಫಿಕ್ಸು. ಅಂದ್ರೆ ಕರ್ಣ ರಮೇಶನ್ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಾಯ್ತು. ಅಪ್ಪ ಮಗ ಇಬ್ರು ಸೇರ್ಕೊಂಡು ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮುಚ್ಚಿಟ್ಟಿರೋ ಗುಟ್ಟೆ ಇದು, ಸರಿನಾ? ಬಂಗಾರಿ ಪ್ಲೀಸ್ ಸುಮ್ಮನಿರು. ಸುಮತಿ, ಹೇಗೋ ಇದಕ್ಕೆ ಸೈನ್ ಆಗ್ತೆ? ಮನೇಲಿ ಇಷ್ಟು ಜನ ಇದ್ರು ಒಬ್ರಿಗೂ ಒಂದು ಮಾತು ಹೇಳ್ದೇನೆ ನೀನ್ ಸೈನ್ ಹಾಕ್ಬಿಟ್ಟ? ರಮೇಶ, ನೀನ್ ಕಾಲಲ್ಲಿ ತೋಸಿದ್ನ ತಲೆ ಮೇಲೆ ಇಟ್ಕೊಂಡ್ ಮೆರೆಸ್ತಾನೆ. ನಿನ್ ದುರ್ಬುದ್ಧಿನ ತೋರ್ಸ್ಬಿಟ್ಟಲ್ಲ. ಅಮ್ಮ, ಹೌದು, ನಿಮ್ಮ ಅಮ್ಮಗೆ ನಾನು ನಿನ್ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ ಹೀಗ್ ಮಾಡ್ದೆ?